ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದಿತ್ತು ಕಾಲ 10 ಜನ ಮಕ್ಕಳನ್ನ ಹೆತ್ತು ಹೊತ್ತು ನಗುಮುಖದೊಡನೆ ಸಲಹುತ್ತಿದ್ದವಳು ತಾಯಿ. ಆದ್ರೆ ಹೀಗೊಂದು ಕಾಲ 10 ಜನ ಮಕ್ಕಳು ಸೇರಿ ಒಬ್ಬ ತಾಯಿಯನ್ನ ಸಲುಹಲಾಗ್ತಿಲ್ಲ. ಅವಳ ಮುಖದಲ್ಲಿ ನಗು ತರೋಕಾಗ್ತಿಲ್ಲ. ಯಾಕಂದ್ರೆ ಕಾಲ ಬದಲಾಗಿದೆ. ನನ್ನ ಹೆಸರು ಗಂಗಮ್ಮ. ನಾನು ಹತ್ಕೊಂಡು ದೇವಸ್ಥಾನ ತವ ಬಂದು ಕೂತಿದ್ದೆ. ಮೇಡಮ್ ಅವರು ದೇವ್ರ ಪೂಜೆಗೆ ಬಂದವ್ರೆ. ನನ್ನ ನೋಡಿದ್ರು. ನೋಡಿ ಯಾಕೆ ಅಜ್ಜಿ ಏನು ಅಳ್ತಾ ಇದ್ಯಾ, ಇಲ್ಲಿ ಕೂತಿದ್ಯಾ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಅಮ್ಮ ನನ್ನ ಮಗ 40 ವರ್ಷದಂತ ಇರೋದ, ಇವತ್ತು ಚಿಕ್ಕ ಮಗ ಕುಡ್ಕ ಹೊಡಿತಾನೆ ಮಗನೆ ಅಂತ ನಾನು ಮೇಡಮ್ಮನ ಕೈಲಿ ವಿಧವಾಗಿ ಹೇಳ್ದೆ. ಬಾ ಬತ್ಯಾ, ನಾನು ಸಾಕ್ತೀನಿ, ನೀನಿರೋವರೆಗೂ ನಾನು ಸಾಕ್ತೀನಿ, ಅಳ್ಬೇಡ ಅಂತ ಅಂದ್ಬಿಟ್ಟು ಮೇಡಮ್ ಅವರು ನನ್ನ ತಾಯಿಯಾಗಿ ನನ್ನ ಬೆನ್ನಿಂದೆ ನಿಂತು ಕರ್ಕೊಂಬಂದು ಇವತ್ತವರೆಗೂ ನನ್ನ ಕೈ ಬಿಟ್ಟಿಲ್ಲ. ಅವರು ನಮ್ಮ ಮಗ ಗಂಡ ಅಂತ ಜಗಳ ಆಡ್ತಾ ಇದ್ರು, ನೆಮ್ಮದಿ ಇಲ್ಲ ಅಂದ್ಬಿಟ್ಟು ಬಂದು ಸೇರ್ಕೊಂಡೆ ಸರ್. ಇದು ತಾಯಂದಿರ ನಿರಂತರ ವ್ಯಥೆಯಾಗಿದೆ. ಈ ತಾಯಂದಿರ ಮಾಸಿದ ನೆನಪಿಗೆ ಬಣ್ಣ ಹಚ್ಚೋಣ. ಮುಖದಲ್ಲಿ ನಗು ಚಿರಸ್ಥಾಯಿಯಾಗಲಿ. ತೊರೆದು ಹೋದ ಕರುಳ ಬಳ್ಳಿಗಳು ಮತ್ತೆ ಆಸರೆ ಬಯಸಿ ಬರಲಿ. ಇದು ನಮ್ಮ ಆಶಯ. ಇದು ಆ್ಯಕ್ಚುಲಿ ಚಪ್ಪಾಳೆ ತಟ್ಟುವಂಥ ವಿಷಯ ಅಲ್ಲ. ತುಂಬ ಇದು ಬೇಸರದ ಸಂಗತಿ. ಯಾಕೆ ಅಂತಂದರೆ ತಾಯಿ ಇಲ್ದಿರೋದು ವ್ಯಾಲ್ಯೂ ಏನಿದೆ ಅದು ನಮಗೆ ಗೊತ್ತು. ಆದರೆ ತಾಯಿ ಇದ್ದಂಥವ್ರು ತಾಯಿನ ನೋಡ್ಕೊಳ್ಳಿಕ್ಕೆ ಆಗ್ಲಾರ್ದ ಕೈ ಚೆಲ್ಲಿ ನೀವು ನೋಡ್ಕೊಳಕ್ಕಾಗಲ್ಲ, ನೀವು ಎಲ್ಲಾದ್ರೂ ವೃದ್ಧಾಶ್ರಮಕ್ಕೆ ಹೋಗಿ ಅಂತ ಬಿಡ್ತಾರಲ್ಲ, ಅದರಂಥ ದುರಾದೃಷ್ಟ ಅಂತ ಪಾಪ ಈ ಮಗ ಮತ್ತೊಬ್ಬ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಭಗವಂತನ ಆಟ ಬಲ್ಲೋರು ಯಾರು ಅಂತೀವಲ್ಲ ನಾವು, ಏನು ವಿಧಿ ಲಿಖಿತ ಅಷ್ಟೇ ಇವೆಲ್ಲ. ಒಟ್ಟಲ್ಲಿ ಅಮ್ಮನ ಸಂಭ್ರಮಿಸ್ತಾ ಇದೀವಿ. ಆದ್ರೆ ಅಲ್ಲಿ ವಿಡಿಯೋ ನೋಡಿದವರು ಅಮ್ಮಂದ್ರೆ, ಇಲ್ಲಿರೋರು ಅಮ್ಮಂದ್ರೆ, ಇವರಿಬ್ರು ಮಿಸ್ ಮಾಡ್ಕೊಳ್ತಾ ಇರೋದು ಅಮ್ಮಂದೇನೆ. ಸೊ ಏನ್ ಹೇಳ್ತೀರಾ ತಾರಮ್ಮ ಇದಕ್ಕೆ? ಒಬ್ಬ ತಾಯಿಗೆ ಅರ್ಧ ಡಜನ್ ಮಕ್ಕಳಿದ್ರು 6 ಜನ ಮಕ್ಕಳಿದ್ರು 6 ಜನನು ಸರಿಸಮವಾಗಿ ನೋಡ್ತಾಳಂತೆ. ಆದ್ರೆ ಅದೇ 6 ಜನ ಸೇರಿ ಒಬ್ಬ ತಾಯಿನ ನೋಡ್ಕೊಳಕ್ಕಾಗಲ್ಲ ರೀ. ಅದೆಂತ ವಿಪರ್ಯಾಸ ಅಲ್ವಾ? ನನಗಾಗ್ಲಿಂದ ತುಲ್ತಾ ಇದೆ ಒಂಥರ. ಬಂದ್ರು ನೋಡಿ ಎಲ್ಲ ತಾಯಂದ್ರು. ಮೊದಲನೇದಾಗಿ ಇವರ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಅಕ್ಷಯ ಓಲ್ಡ್ ಏಜ್ ಹೋಮಿನ ಸದಸ್ಯರು ಇವರಲ್ಲ, ಅಲ್ಲಿಯ ತಾಯಂದ್ರು ಇವರಲ್ಲ. ಸೊ ಎಲ್ರಿಗೂ ಅವ್ರದವ್ರದೇ ಆದ ಕಾರಣಗಳಿದೆ, ಅವ್ರದವ್ರದೇ ಆದಂಥ ಸನ್ನಿವೇಶಗಳಿಂದ ಇವತ್ತು ಅವ್ರು ಅಲ್ಲಿದ್ದಾರೆ. ಏನಂತ ಅವ್ರನ್ನ ಕೇಳೋಣ. ಅಮ್ಮ ನಮಸ್ತೆ, ಸಂತೋಷವಾಗಿದ್ದೀರಾ? ಈಗ ಸಂತೋಷವಾಗಿ ಮಾಡ್ಕವ್ರೆ ಸರ್. ಹೌದಾ? ಹೌದು. ರಾಗಿ ತನ್ನೀರ ಭಿಕ್ಷಕ್ಕೆ ರಾಗಿ ತನ್ನೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತನ್ನೀರ ಭಿಕ್ಷಕ್ಕೆ ರಾಗಿ ತನ್ನೀರ, ಮಾತಾ ಪಿತರನ್ನು ಸೇವಿಸರಾಗಿ ಪಾಪ ಕಾರ್ಯವ ಬಿಚ್ಚವರಾಗಿ ನೀತಿಯ ಬಾಳನ್ನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ತ್ಯಾಗ. ಚಪ್ಪಾಳೆ. ನೋಡಿ, ವೃದ್ಧಾಶ್ರಮದಲ್ಲಿದ್ದಾರೆ, ಆದ್ರೂ ಅವ್ರ ಮನಸ್ಸಲ್ಲಿರೋ ಖುಷಿನ ಯಾರು ಕಿತ್ಕೊಳಕ್ಕಾಗಲ್ಲ. ಹೇಮಾ ನಾಗರಾಜ್ ಮೇಡಮ್, ನಿಜವಾಗ್ಲೂ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು, ಅನಂತ ಅನಂತ ನಮಸ್ಕಾರಗಳು. ಇವರೆಲ್ಲರನ್ನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಯಾರು ಹೆತ್ತ ತಾಯಿನೋ ನೀವು, ಇವತ್ತು ಎಲ್ಲ ತಾಯಿನ ನೋಡ್ಕೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಮನ್ನು ತುಂಬಾ ಚೆನ್ನಾಗಿ